ಇವತ್ತಿನ ದಿನ ಏನು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನೀರಿಗೆ ಹಾಹಾಕಾರ ಇದೆ. ಹಾಹಾಕಾರವನ್ನು ಹೋಗಲಾಡಿಸೋದಕ್ಕೋಸ್ಕರ ಅಧಿದೇವತೆ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಸಲ್ಲಿಸೋಕ್ಕೋಸ್ಕರ ಸನ್ಮಾನ್ಯ ವಿಜೇಂದ್ರ ಅವರು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಬೆಳಿಗ್ಗೆ ಮಾಡೋರಿದ್ದಾರೆ. ಅದಾದ ನಂತರದಲ್ಲಿ ಕೊಡಗು ಲೋಕಸಭಾ ಕ್ಷೇತ್ರ ಇರ್ತಕ್ಕಂಥ ಕೊಡಗಿನಲ್ಲಿ ಅಲ್ಲಿ ಕೋರ್ ಕಮಿಟಿ ಇರ್ಬೋದು, ಸಭೆ ಇರ್ಬೋದು, ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡಲಿಕ್ಕೋಸ್ಕರ ಅಲ್ಲಿ ಒಂದು ಸಮಾವೇಶವೂ ಸಹ ಇದೆ ಕೊಡಗಿನಲ್ಲಿ. ಆ ಸಮಾವೇಶಕ್ಕೋಸ್ಕರ ಬೆಳಿಗ್ಗೆ ತೆರಳಿ ಸುಮಾರು ಮಧ್ಯಾಹ್ನ 2 ಗಂಟೆವರೆಗೆ ಕೊಡಗಿನಲ್ಲಿದ್ದು ಅಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಮೈಸೂರು ನಗರಕ್ಕೆ 4 ಗಂಟೆಗೆ ಬರ್ತಾಯಿದ್ದಾರೆ. ಮತ್ತು ನಮ್ಮೆಲ್ಲ ಕಾರ್ಯಕರ್ತರು JDS ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸಹ ಎಲ್ಲ ಕ್ಷೇತ್ರದಲ್ಲಿ ನಮ್ಮಲ್ಲಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಸೇರಿ ಚುನಾವಣೆ ಎದುರಿಸೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದಾದ ನಂತರದಲ್ಲಿ ಸುಮಾರು 5:30 6 ಗಂಟೆ ಆ ಟೈಮ್ನಲ್ಲಿ ಬಹುಶಃ JK ಗ್ರೌಂಡು ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ, ಈಗ ಸಿಗ್ತಾ ಇದೆ. 6 ಗಂಟೆಗೆ JK ಗ್ರೌಂಡ್ ಅಂತ ಅನ್ನಿಸ್ತದೆ. ಆ JK ಗ್ರೌಂಡಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಸುಮಾರು ನಮ್ಮ ಕಾರ್ಯಕರ್ತರು 1,500-2 ಸಾವಿರ ಜನ, ಅಲ್ಲಿರ್ತಕ್ಕಂಥ JDS ಅವರು 1,000 ಜನ, ಸುಮಾರು 2,500-3 ಸಾವಿರ ಜನ ಕಾರ್ಯಕರ್ತರು ಸಂವಿಧಾನವಾದಂಥ ಒಂದು ಸಮಿತಿಯನ್ನು ರಚನೆ ಮಾಡ್ಕೊಂಡು ಆ ಕಾರ್ಯಕರ್ತರುಗಳಿಗೆ ಯಾವ ರೀತಿ ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಎಲ್ಲ ಒಟ್ಟಿಗೆ ಕೆಲಸವನ್ನು ಮಾಡಬೇಕು, ಲೋಕಸಭಾ ಚುನಾವಣೆಯನ್ನು ಯಾವ ರೀತಿ ಎದುರಿಸಬೇಕು, ಆ ದೃಷ್ಟಿಯಿಂದ ನಮ್ಮ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರ 2 ಪಕ್ಷದ ರಾಜ್ಯಾಧ್ಯಕ್ಷರು, ಇನ್ನು ವಿವಿಧ ಅಧ್ಯಕ್ಷರುಗಳು, ವಿವಿಧ ಮುಖಂಡರುಗಳು ಸಹ ಬಂದು ಮಾರ್ಗದರ್ಶನವನ್ನು ಮಾಡೋರಿದ್ದಾರೆ.